ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಅವರು ಹೃದಯಾಘಾತದ ನಿಧನರಾಗಿದ್ದಾರೆ. ಇದೊಂದು ಚಿತ್ರರಂಗಕ್ಕೆ ಅಥವಾ ಕಿರುತೆರೆಗೆ ಒಂದು ದೊಡ್ಡ ಶಾಕಿಂಗ್ ವಿಚಾರ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿರುವಂಥದ್ದು. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ರಾಕೇಶ್ ಅವರ ಆತ್ಮೀಯ ಸ್ನೇಹಿತರಂತ ಜಿ ಅವರಂದರೆ ಗೋವಿಂದೇಗೌಡರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಗೋವಿಂದಣ್ಣ, ನಿಜವಾಗ್ಲೂ ತುಂಬ ಶಾಕಿಂಗ್. ಯಾಕಂದರೆ ಚಿಕ್ಕ ಹುಡುಗರು, ಚಿಕ್ಕ ಏಜ್, ಒಂದು ಒಳ್ಳೆ ಹೆಸರು ಮಾಡಿದ್ರು ಕಿರುತೆರೆಯಲ್ಲಿ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆದಂಥವ್ರು ಸಡನ್ನಾಗಿ ಹಸುನಿಗಿದ್ದಾರೆ ಅನ್ನೋ ವಿಷಯ ಕೇಳಿದ್ರೆ ಒಂದು ಬೇಸರ ಆಗುತ್ತೆ. ನಿಮಗೆ ಹೇಗೆ ಗೊತ್ತಾಯ್ತು ವಿಷಯ, ಏನು ಹೇಳ್ತೀರಿ ಬಗ್ಗೆ? ಅದೇ ನಾನು ರಾತ್ರಿ ನಿನ್ನೆ ಬೆಳಗ್ಗೆ 4 ಗಂಟೆಗೆ ಅಷ್ಟೊತ್ತಿಗೆ ಎದ್ದು ಫೋನ್ ನೋಡಿದಾಗ ಸುಮಾರು ಮಿಸ್ಡ್ ಕಾಲ್ ಇತ್ತು ಸರ್. ನಮ್ಮ ಸ್ನೇಹಿತರುಗಳೆಲ್ಲ ಮಾಡಿದರು, ಕಾಮಿಡಿ ಕಿಲಾಡಿ ಸ್ನೇಹಿತರೆಲ್ಲ. ಸೊ ಕಂಟಿನ್ಯೂಸ್ ಫೋನ್ ಬರ್ತಾಯಿತ್ತು. ಸದಾ ಅವರು ಕಾಮಿಡಿ ಕಿಲಾಡಿ ಸದಾ ಅವ್ರು ಫೋನ್ ಮಾಡ್ತಾಯಿದ್ರು. ಸೊ ಏನು ಅಂತ ಕೇಳಿದಾಗ ನನಗೆ ಫೋನ್ ನೋಡಿದಾಗಲೇ ಶಾಕ್ ಆಯಿತು, ಏನು ಇಷ್ಟೊತ್ತಲ್ಲಿ ಫೋನ್ ಬರ್ತಾಯಿದೆಯಲ್ಲ ಅಂತ. ಸೊ ಕೇಳಿದಾಗ ವಿಷಯ ಹೇಳಿದರು. ನನಗೆ ಅದು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಒಂದು ಕ್ಷಣ ಬ್ಲ್ಯಾಂಕ್ ಆದೇನು. ಯಾಕಂದರೆ ತುಂಬ ಚಿಕ್ಕ ವಯಸ್ಸು, ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಆಮೇಲೆ ಜೊತೆಗೆ ಆಡ್ಕೊಂಡಿದ್ದವ್ರು ನಾವು. ಸಡನ್ನಾಗಿ ಹಿಂಗಾದಾಗ ನಮಗೆ ಯಾವ ಥರ ಫೀಲ್ ಅಂದರೆ, ಅದೇ ಪುನೀತ್ ರಾಜ್ಕುಮಾರ್ ಸರ್ದು ಆಯ್ತು ನೋಡಿ, ಯಾರೂ ನಂಬೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಆಯಿತು ಅಂದಾಗ ಆ ಥರ ಸೇಮ್ ಫೀಲ್ ನಮಗೆ. ಅಯ್ಯೋ ಹಿಂಗೆ ಹೇಳ್ತಾವ್ರಲ್ಲ ದೇವ್ರೆ, ಹಿಂಗೆ ಆಗದೆ ಇರಲಪ್ಪ ದೇವ್ರೆ, ಈ ಘಟನೆ ಸುಳ್ಳಾಗಲಿ, ಸೊ ಹಿಂಗೆ ಆಗದೆ ಇರಲಿ ಅನ್ನೋ ಥರನೇ ನಾನು ವೈಫು ಫೀಲ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಸೊ ಅದು ತುಂಬ ಹೇಳ್ಕೊಳಕ್ಕಾಗದೇ ಇರ್ತಂಥ ಫೀಲ್ ಸರ್ ಅದು. ಆ್ಯಕ್ಚುಲಿ ಭಾಳ ನೋವಾಗುತ್ತೆ ಆ್ಯಕ್ಚುಲಿ ಕಳ್ಕೊಂಡಿತ್ತು. ನಿಮ್ಮ ಮತ್ತು ಅವರ ಪರಿಚಯ ಹೇಗಾಗಿದ್ದು? ಯಾಕಂದರೆ ನೀವು ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗಿ, ಜೊತೆಗೆ ಸ್ಟೇಜ್ ಆರ್ಟಿಸ್ಟ್ ಆಗಿ ಬಂದಂಥವ್ರು, ಕಿರುತೆರೆ ಬಂದಂಥವ್ರು, ಕಾಮಿಡಿ ಕಿಲಾಡಿಗಳ ಮೂಲಕ ನೀವು ಹೆಸರು ಮಾಡಿದಂಥವ್ರು. ಅವರು ಕೂಡ ಸೀಸನ್ 3ಲಿ ಹೆಸರು ಮಾಡಿದಂಥವ್ರು. ನೀವು ಸೀಸನ್ 1ನಲ್ಲಿದ್ದರೆ ಅವರು ಸೀಸನ್ 3ರಲ್ಲಿ ವಿನ್ನರ್ ಆದರು. ಸೊ ಹಾಗೆ ನಿಮ್ಮ ಅವರ ಪರಿಚಯ ಹೇಗಿತ್ತು? ಅದೇ ನಾವು ಫಸ್ಟ್ ಸೀಸನ್ ಆದಮೇಲೆ ಸೆಕೆಂಡ್ ಸೀಸನ್ ಆದಮೇಲೆ ಚಾಂಪಿಯನ್ಶಿಪ್ ಅಂತ ಒಂದು ಮಾಡಿದರು. ಫಸ್ಟು ಸೆಕೆಂಡ್ ಸೀಸನ್ ಅವ್ರನ್ನ ಆವಾಗ ವೈಲ್ಡ್ ಎಂಟ್ರಿಯಲ್ಲಿ ತೊಗೊಂಡಿದ್ರು ಸರ್. ರಾಕೇಶ್ ವೈಲ್ಡ್ ಎಂಟ್ರಿಲಿ ಬಂದಿದ್ದು, ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ದು ಅವರು. ಸೊ ಅವಾಗಲೇ ಎಲ್ರಿಗೂ ಅನಿಸಿತ್ತು ಇವರು ಒಳ್ಳೆ ನಟ ಇವರು ಅಂತ. ಅದನ್ನು ಪ್ರೂವ್ ಮಾಡಿದ್ರು ಅವರು. ಆ್ಯಕ್ಚುಲಿ ಸೀಸನ್ 3ನಲ್ಲಿ ಅವರೇ ಮುಖ್ಯವಾದ ಕಂಟೆಸ್ಟೆಂಟ್ ಆದರು. ಸೀಸನ್ ವಿನ್ ಕೂಡ ಆದರು ಅವರು. ಸೊ ಆ ಟೈಮಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ 3ನೇ ವೇದಿಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತು. ಜೊತೆಗೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ಸರ್ ಅವರು. ಸೊ ಆ ಟೈಮಲ್ಲೆಲ್ಲ ನಾವು ಆ ಟೈಮಿಂದನೇ ಜೊತೆ ಆಗಿದ್ದು. ಸೊ ಜೊತೆಗೆ ಆ್ಯಕ್ಟ್ ಮಾಡಿದ್ವಿ, ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದ್ವಿ, ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ವಿ ಅವ್ರ ಜೊತೆಗೆ ಒಟ್ಟಿಗೆ. ಸೊ ಅವರು ನಟನಾಗಿ ಹೇಗೆ ಇಷ್ಟ ಆಗೋರು, ಸೊ ಹಾಗೆ ವ್ಯಕ್ತಿ ಕೂಡ ಇಷ್ಟ ಆಗೋರು ಸರ್. ತುಂಬ ಒಳ್ಳೆಯ ವ್ಯಕ್ತಿತ್ವ. ಸೊ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅನುಭವಿಸಿರೋದು ಅದು ಗೊತ್ತಾಗತ್ತಲ್ಲ. ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಅಂದರೆ ಎಲ್ಲರ ಜೊತೆನೂ ಹಂಗೆ ಇರೋರು, ಎಲ್ಲರ ಜೊತೆ ಚೆನ್ನಾಗಿರೋರು. ಆಮೇಲೆ ಯಾರ ಜೊತೆನೂ ಅನ್ನೆಸೆಸರಿ ಮಾತಾಡ್ತಿರಲಿಲ್ಲ, ಲೂಸ್ ಟಾಕ್ಸ್ ಇರಲಿಲ್ಲ. ಸೊ ಬೇಡದಿರೋ ವಿಷಯಗಳನ್ನ ಅನಾವಶ್ಯಕವಾಗಿ ಮಾತಾಡ್ತಾ ಇರಲಿಲ್ಲ. ಸೊ ಏನು ಬೇಕೋ ಎಷ್ಟು ಅವ್ರ ಕೆಲಸ ಆಯಿತು ಅವರಾಯಿತು ಅನ್ನೋ ಥರದಿರೋ. ಆಮೇಲೆ ಯಾವಾಗಲೂ ನಗ್ನಗ್ತಾ ಇರೋರು. ಸೊ ಅದನ್ನು ನೆನೆಸ್ಕೊಂಡ್ರೆ ಭಾಳ ಫೀಲ್ ಆಗುತ್ತೆ ಇವಾಗಲೂ ಕೂಡ. ಅಂದರೆ ನಗ್ನಗ್ತಾನೆ ಹೋಗ್ಬಿಟ್ರಲ್ಲ ಅಂತ. ಇನ್ನೊಂದು ಅಂದರೆ ಲೋ ಬಿ ಪಿ ಆಗಿತ್ತು ಅನ್ನೋವಂಥದ್ದಕ್ಕೆ ಹೇಳ್ತಾರೆ. ಅವ್ರ ಜೊತೆಗೆ ಹೃದಯಾಘಾತ ಆಗಿದ್ದು ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಹಿಂದೆ ಅವರಿಗೆ ಆ ಥರ ಲೋ ಬಿ ಪಿ ಆಗಿದ್ದು ಆ ಥರದ್ದು ಏನಾರು ಇತ್ತ ನಿಮ್ಗೆ ಗೊತ್ತಿರೋ ಹಾಗೆ? ಹೇಗೆ ಅವರ ಆರೋಗ್ಯ ದೃಷ್ಟಿಯಲ್ಲಿ ಹೇಗಿದ್ದರು ಅಂತೇಳಿ? ಇಲ್ಲ ಸರ್, ನಮ್ಮ ಜೊತೆಗಿದ್ದಾಗೆಲ್ಲ ಯಾವತ್ತೂ ಅವರು ಹೆಲ್ತ್ ಇಶ್ಯೂಸ್ ಅಂತ ಯಾವತ್ತೂ ಆಗಿರಲಿಲ್ಲ. ಸೊ ಚೆನ್ನಾಗೇ ಓಡಾಡ್ಕೊಂಡಿದ್ರು, ಯಾವಾಗ ಹೆಲ್ತಿಯಾಗಿದ್ದರು, ಗಟ್ಟಿಮುಟ್ಟಾಗಿದ್ದರು. ಸೊ ಆಮೇಲೆ ಯಾವಾಗಲೂ ಆ್ಯಕ್ಟಿವ್ ಪರ್ಸನ್ ಆ್ಯಕ್ಚುಲಿ. ಸೊ ನಮ್ಮ ಮನೆಗೆಲ್ಲ ಬರೋರು ಅವ್ರ ಮನೇಲಿದ್ದಾಗ. ಸೊ ಆಮೇಲೆ ನಾವು ಅವ್ರ ರೂಮ್ಗಳಿಗೆಲ್ಲ ಹೋದಾಗ, ಸೊ ಕೆಲಸ ಮಾಡುವಾಗಲೂ ಬಿಟ್ಟು ಕೂಡ ಪರ್ಸ್ನಲಾಗಿರುವಾಗಲೂ ಕೂಡ ಯಾವತ್ತೂ ಹೆಲ್ತ್ ಇಶ್ಯೂಸ್, ಆಮೇಲೆ ಸುಸ್ತಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ತಲೆನೋವು, ಆ ಥರದ್ದು ಯಾವತ್ತೂ ಮಲಗಿರೋದು ನೋಡಿಲ್ಲ ನಾವು. ಸೊ ಆಮೇಲೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ ಅವರು. ಎಲ್ರಿಗಿಂತ ಆ್ಯಕ್ಟಿವ್ ಇರೋರು, ನಗ್ನಗ್ತಾನೆ ಓಡಾಡ್ಕೊಂಡಿರೋರು. ಆಮೇಲೆ ಸ್ಕಿಟ್ ಅಂತ ಬಂದರೆ ಬಿಡಿ ಬೇರೆ ಲೆವೆಲ್ಗೆ ಎನರ್ಜಿ ಆ್ಯಕ್ಟ್ ಮಾಡೋರು. ಸೊ ನೋಡಿರ್ತೀರ ವೇದಿಕೆ ಮೇಲೆ. ಸೊ ಆ ಥರದ ಪರ್ಸನ್. ಅದು ನಾವು ಕಂಡಂಗೆ ಹೆಲ್ತ್ ಇಶ್ಯೂಸ್ ಯಾವತ್ತೂ ಇರಲಿಲ್ಲ. ಬಟ್ ನಮ್ಮ ಹತ್ರನೇ ಯಾವತ್ತೂ ಏನು ಹೇಳಿರಲಿಲ್ಲ, ಈ ಥರದ್ದು ಇದೆ ನನಗೆ ಆಗಿ ಅಂತೇಳಿ ಏನೂ ಇರಲಿಲ್ಲ ಹೆಲ್ತ್ ಇಶ್ಯೂಸ್. ಇದು ಸಡನ್ನಾಗಿ ಆಗಿದ್ದು ಸರ್, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇದು. ಸೊ ಏನು ಡ್ಯಾನ್ಸ್ ಎಲ್ಲ ಮಾಡಿದ್ರಂತೆ ಅವರು ಕಾರ್ಯಕ್ರಮದಲ್ಲಿ, ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಕುಣಿದಿದ್ದಾರೆ. ಸೊ ಆ ಥರದ ಕಾರ್ಯಕ್ರಮ ಇದ್ದಾಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವರು. ಸೊ ಮಾಡಿ ಸಡನ್ನಾಗಿ ಮಲಗಿ ಲೋ ಬಿ ಪಿ ಆಗಿ ಪ್ಲೇಟ್ ಸೆಟ್ ಕಡಿಮೆ ಆಗಿ ಸಡನ್ನಾಗಿ ಹೃದಯಾಘಾತ ಅಂತ ಹೇಳ್ತಾರೆ. ಸರ್, ಏನು ಪ್ರೋಗ್ರಾಮ್ಗೆ ಹೋಗಿದ್ರು ಮಾಹಿತಿ ಇದೆ? ಯಾಕಂದರೆ ನಮಗೂ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಏನೋ ಮೆಹಂದಿಗೆ ಏನೋ ಕಾರ್ಯಕ್ರಮ ಅಂತಂದರೆ ನೀವು, ಹಾಗಾಗಿ ಜೊತೆ ಕಾಂತಾರ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಅಂತೇಳಿ ಕೇಳಿದ್ವಿ. ನಿಮ್ಗೆ ಮಾಹಿತಿ ಏನಿದೆ ಅಂತ ಅವ್ರ ಬಗ್ಗೆ? ಯಾಕಂದರೆ ಉಡುಪಿಲಿ ಆಗಿರೋ ಘಟನೆ ಇದೆ. ಅದೇ ಕಾರ್ಕಳದ ಹತ್ರ ಅವರು ಫ್ರೆಂಡು ಮ್ಯಾರೇಜ್ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತ ಮಾಹಿತಿ ಇದೆ ಸರ್ ನನಗೂ ಕೂಡ. ಸೊ ಇದರಲ್ಲಿ ಕಾಂತಾರ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಮಾಡ್ತಾಯಿದ್ರು ಅವರು. ಅದನ್ನು ಹೇಳಿದರು, ನಮ್ಮ ಜೊತೆ ಹೇಳಿದರು. ಸೊ ಆಮೇಲೆ ಅದಾದಮೇಲೆ ಒಂದು ಒಳ್ಳೆ ಲೈಫ್ ಆಗುತ್ತೆ ಅಂತ ಅವರು ಕನಸಿಟ್ಕೊಂಡಿದ್ರು. ನಮ್ಗಳಿಗೂ ಕನಸಿತ್ತು ಆ್ಯಕ್ಚುಲಿ ತುಂಬ. ಯಾಕಂದರೆ ರಾಕೇಶ್ ಒಬ್ಬ ಒಳ್ಳೆ ಪರ್ಸನ್ನು. ಈ ಥರದ್ದು ಒಂದು ಕಾಂತಾರ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋದು ಅವ್ರ ಪ್ರತಿಭೆಗೆ ಸಿಕ್ಕ ಒಂದು ಬೆಲೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟಿದ್ದು. ನಾವು ಕೂಡ, ಬೇರೆ ಆರ್ಟಿಸ್ಟ್ಗಳು ಕೂಡ
ಅವ್ರ ಬಗ್ಗೆ ಜಿಗುಪ್ಸೆ ಪಡೋರು ಅಥವಾ ಜಲಸೆ ಪಡೋರು ಯಾರೂ ಇರಲಿಲ್ಲ. ಅವ್ರಿಗೆ ಸಿಕ್ಕಿರೋ ಪಾತ್ರಕ್ಕೆ ಎಲ್ಲರೂ ಖುಷಿಪಟ್ಟಿದ್ವಿ. ಆಮೇಲೆ ಅದೊಂದು ಒಳ್ಳೆ ಇದನ್ನು ಕೊಡುತ್ತೆ, ಬೆಲೆ ಕೊಡುತ್ತೆ, ತಂದು ಕೊಡುತ್ತೆ, ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳನ್ನ ತೆರೆದಿಡುತ್ತೆ ಅನ್ನೋ ನಂಬಿಕೆ ಇತ್ತು. ಅವರು ಕೂಡ ಒಳ್ಳೆ ಆಸೆ ಇಟ್ಕೊಂಡಿದ್ರು. ಸೊ ಅದು ಬರೋವರೆಗೂ ಇರಬೇಕಿತ್ತು ಸರ್ ಅವರು. ಫೈನಲ್ ಒಂದು ಕ್ವಶನ್ ಕೇಳಿ, ಯಾಕಂದರೆ ಕಾಂತಾರ ಸಿನಿಮಾ ಶುರುವಾದಾಗಿಂದ ರಿಷಬ್ ಶೆಟ್ಟಿ ಅವರಿಗೆ ದೈವ ಒಂದು ಹೇಳಿತ್ತು, ಏನಂತಂದರೆ ನಿಮಗೆ ತೊಂದರೆಗಳು ಎದುರಾಗುತ್ತೆ, ಸಮಸ್ಯೆಗಳು ಬರ್ತವೆ, ಈ ಥರದ ಮಾತುಗಳೆಲ್ಲ ಹೇಳಿತ್ತು. ಹಾಗೆ ಈ ಥರ ಇನ್ಸಿಡೆಂಟ್ಗಳು ಹಿಂದಿನ ಕೂಡ ಕಾಂತಾರ ಸಿನಿಮಾ ಸೆಟಲ್ಲಿ ಒಬ್ಬರು ತೀರ್ಕೊಂಡಿದ್ರು, ಈಗ ಈ ಥರ ಆಗಿದೆ, ಒಬ್ಬ ಒಳ್ಳೆ ಕಲಾವಿದ ತೀರ್ಕೊಂಡು. ಈ ಬಗ್ಗೆ ಏನು ಹೇಳ್ತೀರಿ ನೀವು ಕಲಾವಿದರಾಗಿ? ಸೊ ಅದೇನು ಅಷ್ಟೇ ಗೊತ್ತಿಲ್ಲ ಸರ್, ಯಾಕಂದರೆ ಇವರು ಅಂದರೆ ಕಾಂತಾರ ನಡೆಯುವಾಗ ಆಗಿರೋದಲ್ಲ ಇದು, ಕಾಂತಾರ ಶೂಟಿಂಗಲ್ಲಿ ಇಲ್ಲದೆ ಇರುವಾಗ ಆಗಿರೋದಿದ್ದು. ಸೊ ಅವರು ಕಾಂತಾರ ಮಾಡೋದ್ರ ಬಗ್ಗೆ ಅವ್ರಿಗೆ ಭಾಳ ಖುಷಿ ಇತ್ತು, ನಮಗೂ ಭಾಳ ಖುಷಿ ಇತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ. ಯಾಕಂದರೆ ವರ್ಲ್ಡ್ ವೈಸ್ ಆಗ್ತಕ್ಕಂಥ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಮಾಡ್ತಾರಲ್ಲ ಅಂತ ಒಂದು ಭಾಳ ಖುಷಿ ಇತ್ತು. ಸೊ ಅದು ಬಂದಿದ್ದರೆ ನಮಗೆ ತುಂಬ ಖುಷಿ ಆಗೋದು. ಯಾಕಂದರೆ ಅವನು ಎಷ್ಟು ನಿಷ್ಕಲ್ಮಶವಾದ ಮನಸ್ಸು ಅಂತಂದರೆ ರಾಕೇಶ್ದು, ಬೇರೆ ಆರ್ಟಿಸ್ಟ್ ಯಾವುದಾದ್ರೂ ಸಿನಿಮಾ ರಿಲೀಸ್ ಆದರೂ ಕೂಡ ಈಗ ನೋಡು ಡ್ಯಾನ್ಸ್ ಮಾಡಿದ್ನಲ್ಲ ಅದೇ ಥರ ಕುಣಿಯೋನು. ನಂದು ಮ್ಯಾಕ್ಸ್ ರಿಲೀಸ್ ಆದಾಗ ಕೂಡ ಸೊ ಅಣ್ಣ ನೀವು ಇಡೀ ಸಿನಿಮಾದಲ್ಲಿದ್ದೀರಾ, ಅಣ್ಣ ನೀವು ಇಡೀ ಸಿನಿಮಾದಲ್ಲಿದ್ದೀರಾ ಅಂತ ಎಷ್ಟು ಖುಷಿ ಪಟ್ಟಿದ್ದೆ ಅಂದರೆ ಅಷ್ಟು ಖುಷಿ ಪಡೋವಂಥ ಮನಸ್ಥಿತಿ ಸರ್ ಒಂದು. ಸೊ ಹಂಗಾಗಿ ಅಂಥ ಒಂದು ನಿಷ್ಕಲ್ಮಶದ ಮನಸ್ಸು ಇಂಥ ಒಂದು ಸಿನಿಮಾದಲ್ಲಿ ಸಿಕ್ಕಿದ್ದು ಅದು ದೈವ ಕೃಪೆನೇ ಅದು ಆ್ಯಕ್ಚುಲಿ. ಸೊ ಅವರು ಮಾಡಿರೋ ಪಾತ್ರ ಜನಗಳ ಮುಂದೆ ಬಂದು ಅದನ್ನು ನಾವೆಲ್ಲ ರಿಯಾಕ್ಟ್ ಮಾಡೋದು, ಜನಗಳು ರಿಯಾಕ್ಟ್ ಮಾಡೋದು ನೋಡೋವರೆಗೂ ಅವ್ರು ಇರಬೇಕಿತ್ತು ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ಇದು ಗೊತ್ತಿಲ್ಲ ಸರ್, ದೇವ್ರ ಇಚ್ಛೆ ಅದು. ಯಾಕಂದರೆ ಹಣೆ ಬರ ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ, ಡೆಸ್ಟಿನಿ ಅಂತ ಅನ್ನಿಸ್ತದೆ. ಬಟ್ ಈ ಥರದ್ದು ಕ್ರೂರ ಡೆಸ್ಟಿನಿ ಇರಬಾರ್ದು ಅಂತ ನಮಗೆ ಅನ್ನಿಸ್ತದೆ ಸರ್. ಯಾಕಂದರೆ ಜೊತೆಗೆ ಆಡ್ಕೊಂಡಿದ್ದವನು ಈಗ ನಗ್ನಗ್ತಾ ಇದ್ದವನು ಎದ್ದೋದಂಗಿದೆ ನಮಗೆ. ಸೊ ಆ ನಗುಮುಖ ಇವಾಗಲೂ ನೆನಪಿದೆ ನಮಗೆ. ಸೊ ನಗ್ತಿದ್ದವನು ಆಗಬಾರ್ದಿತ್ತು. ನಿಮ್ಮ ಅವರ ಭೇಟಿ, ಕೊನೆ ಭೇಟಿ ಯಾವಾಗ ಆಗಿದ್ದು ಮತ್ತು ಏನೇನು ಮಾತಾಡಿದರೆ ನೆನಪುಗಳು ಮಾಡ್ಕೊಳ್ಳೋದಾದ್ರೆ? ಕೊನೆ ಭೇಟಿ ಅಂತಂದರೆ ನಾವು ದಸ್ಕತ್ ಅಂತ ಮೂವಿ ರಿಲೀಸ್ ಆಯಿತು ಸರ್, ಮನೀಶ್ ಡೈರೆಕ್ಷನ್ ಮಾಡಿರೋದು. ಕನ್ನಡದಲ್ಲಿ ಆಗೋದಕ್ಕಿಂತ ಮುಂಚೆ ತುಳುನಲ್ಲಿ ಆಯ್ತು ಅದು. ತುಳು ಒಂದು ಶೋ ಅರೇಂಜ್ ಮಾಡಿದರು, ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದರು. ಆ ಟೈಮಲ್ಲಿ ಬಂದಿದ್ದರು ಸರ್. ನಾನು, ವೈಫು ಮತ್ತು ರಾಕೇಶ್ ಜೊತೆಗೆ ಕೂತ್ಕೊಂಡು ನೋಡಿದ್ವಿ. ನಮ್ಮ ಮಗು ಸಿನಿಮಾ ಮುಗಿಯೋವರೆಗೂ ಅವನ ತೊಡೆ ಮೇಲೆ ಕೂತ್ಕೊಂಡು ಜೊತೆಗೆ ಕೂತ್ಕೊಂಡು ಇಡೀ ಪಿಕ್ಚರ್ ನೋಡಿದ್ವಿ. ನಗನಗತ ತಮಾಷೆ ಮಾಡಿಕೊಂಡು ನಮ್ಮ ಮಗುನೆಲ್ಲ ಎತ್ಕೊಂಡು ಇಡೀ ಥಿಯೇಟ್ರೆಲ್ಲ ಓಡಾಡಿದ್ದಾನೆ. ಸೊ ಆಮೇಲೆ ದಿವ್ಯಂಗೆಲ್ಲ ತಮಾಷೆ ಮಾಡ್ತಿದ್ದ, ನಿನ್ನ ಗಂಡಂಗೆ ನೀನು ತುಳು ಹೇಳ್ಕೊಟ್ಟಿಲ್ಲ ಅಲ್ವಾ, ನಾವು ಬೈಯೋದು ಅರ್ಥ ಆಗತ್ತಂತ ಹೇಳ್ಬಿಟ್ಟು ದಿವ್ಯಂಗೆಲ್ಲ ತಮಾಷೆ ಮಾಡಿಕೊಂಡು ಓಡಾಡಿಕೊಂಡು. ಸೊ ತುಂಬ ಚೆನ್ನಾಗಿದೆ ಸರ್ ನಕ್ಕೊಂಡು. ಅದು ನಮ್ಮದು ಆ ನಕ್ಕೊಂಡು ಓಡಾಡೋದು ಅದೇ ಕೊನೆ ಭೇಟಿ ನಮ್ಮದು. ಸೊ ಅದನ್ನ ರಾಕೇಶ್ ಅಂದ ತಕ್ಷಣ ನಮ್ಗೆ ಅದೇ ನೆನಪಾಗುತ್ತೆ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಅವ್ನು ಯಾವಾಗ ಸಿಕ್ಕರೂ ನಕ್ಕೊಂಡೇ ಇರ್ತಿದ್ದೆ ಸರ್. ಏನೇ ಟೆನ್ಷನ್ ಇದ್ದರೂ ಕೂಡ, ಏನೇ ಕಷ್ಟಗಳಿದ್ರೂ ಕೂಡ ಅದನ್ನ ಯಾವತ್ತೂ ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಸೊ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಯಾರ ಜೊತೆ, ನಗ್ತಾನೇ ಇರ್ತಿದ್ದೆ ರಾಕೇಶ್ ಅಂತಂದರೆ. ಸೊ ರಾಕೇಶ್ ಅಂತಂದರೆ ನಮಗೆ ಆ ಮುಖನೇ ನೆನಪಾಗುತ್ತೆ, ನಗುವಿನ ಕಂದ ಅದು. ಥ್ಯಾಂಕ್ ಯು ಸೊ ಮಚ್ ಸರ್. ಸುದಿಷ್ಟು ಗೋವಿಂದಗೌಡರ ಮಾತುಗಳು. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.